ಒಗಿದು ಬಂದೆ. ಆಗ ತಿಳಿಯಲಿಲ್ಲ, ಈಗ ತಿಳಿದು ನಿನ್ನಲ್ಲಿಗೆ ಬಂದೆ. ನನ್ನ ಅಮ್ಮಯ್ಯ ಅರ್ಜುನನಿಗಿಂತಲೂ ಹಿರಿಯ ಮಗನು ನನ್ನ 6ನೆಯ ಮಗನಿಂದ ಆನಂದ ಪಡೆದು ತಂದೆಯ ಪುತ್ರ. ಆಹೋ ಜನರೇ, ಎಂದಿಗೂ ನಾನೇ ಗಂಡನು, ನಾನೇ ಭಾಗ್ಯವಂತನು, ನಾನೇ ಸುದರ್ಥ, ನಾನೇ ಪುಣ್ಯವಂತನು. ಅಯ್ಯ, ಪದದ ಮಾತಿಗೆ ಆನಂದದ ತಿಳಿಯದೆ ಎಲ್ಲಿಗೆ ಪರಿತಪಿಸುತ್ತ ಎಲ್ಲಿಗೆ ಹರಿದ ಮಾತಿಗೆ ದರಿದ್ರವಾಯಿತು. ಕುಲದಿಂದ ನಮ್ಮ ಜಾತಿಗೆ ಇಂದಿಗೆ ದೂರವಾಯಿತು. ಇಂದಿಗೆ ನಮೋ ನಮೋ ಹಮ್ಮಯ್ಯ, ನಿನ್ನ ಪಾದಕ ತಂಗಳಿಗೆ ವಂದಿಸುವರು ನೀರಿನ ತಲೆಯ ಹಡದ ತಾಯಿಯಾದ ನೀನು ಪಡೆದ ಮಗನನ್ನ ಮಡಿದಲ್ಲಿ ಬೆಳೆದಿದ್ದ ಲೋಕದಾಪು ಆದಿತ್ಯಾನಿಸಿ ಮಾತೆ ಸಹಿಸಲಾರದು ಈ ಮಗನಿಗೆ. ಹಿಂದಿನ ಜನ್ಮದಲ್ಲಿ ಯಾವ ತಂದೆ ತಾಯಿಯನ್ನು ನಿಂದಿಸುತ್ತದೋ ಅಥವಾ ಯಾವ ತಾಯಿಯಿಂದ ಮಗನನ್ನು ದೂರ ಮಾಡಿದೆಯೋ ಅದಕ್ಕಾಗಿ ಜನ್ಮದಿಂದ ತಾಯಿಯಿಂದ ಇಷ್ಟ ಜನ ದೂರಗಳಿಗೆಯಮ್ಮ ಇದು ನನ್ನ ಕರ್ಯ. ಎನ್ನ ಅಂತಃಕರಣವಂತಲೇ ಕೀರ್ತಿಸಾಗಿ ಆಗಿರುವ ಅಮ್ಮಯ್ಯ, ನೀನು ಸಿದ್ಧವಾಗಿ ನನಗೆ ಬಂದ ಕಾರಣಕ್ಕೆ ಸೌಖ್ಯಪ್ರದಾಯಿ. ನಿನ್ನನ್ನು ನೋಡಿದ ಆನಂದಕ್ಕೆ ನಾನು ಬಂದ ಕಾರ್ಯ ಮರೆತೇ ಬಿಟ್ಟಿನು. ಅವರು ಮಾತು ಅಮ್ಮಯ್ಯ ಎನ್ನಯ್ಯ ಜೊತೆ ಮಾಡುತ್ತದೆ ನಾನು ಬಂದ ಕಾರ್ಯವನ್ನು ಕೇಳುವುದು ಚಿತ್ತ ಬಿಟ್ಟಿದೆ. ನನ್ನ ಮಾತಿಗೆ ಒಡಂಬಟ್ಟು ನೀನು ನನ್ನ ಹಿಂದೆ ಬಂದು ಬಿಟ್ಟರೆ ಹುಣ್ಣಿ ಕೌರವನಿಂದ ಬರಬೇಕಾದ ರಾಜ್ಯವನ್ನೆಲ್ಲ ನಾವು ಪಡೆದುಕೊಂಡು ಬಿಟ್ಟರೆ ನೀನು ರಾಜನಾಗಿ ಮೆರೆಯಬಹುದು. ಧರ್ಮರಾಯನಿಗೆ ಕೌರವನಿಗೆ ತುತ್ತನ್ನಿಟ್ಟು ಗಳಿಸಿರುವ ತಾಯ ಕಂದ ಧರ್ಮರಾಯನಿಗೆ ಸೇನಾಧಿಪತ್ಯವನ್ನು ಕಟ್ಟಬಹುದು. ಕೌರವನಿಗೆ ಅರ್ಧ ರಾಜ್ಯವನ್ನೇ ಬಿಟ್ಟು ಕೊಟ್ಟಿರುವ ಮಾತೆ ಭೀಮನಿಗೆ ಸರ್ವ ಅಧಿಕಾರವನ್ನು ನೀಡಬಹುದು. ಆ ಕೌರವನ ಎಲ್ಲ ಸಿರಿ ಸಂಪತ್ತು ನನಗೆ ಬಿಟ್ಟಿರುವ ಮಾತೆ. ನೀವು 6 ಮಂದಿ ಅಣ್ಣ ತಮ್ಮಂದಿರು ಒಂದಾಗಿ ಬಿಟ್ಟರೆ ಕೌರವರು ನಮ್ಮನ್ನೇನು ಮಾಡಲು ಸಾಧ್ಯ ಇಲ್ಲ. ಎಲ್ಲ ಮಾತು ಕೇಳಿ ಹಿಂದೆ ಬಾಕಲ್ಲ ಆಗುವುದು ಮನಸ್ಸಾನಂದ. ಅಮ್ಮ ಜನರೇ, ಈಗ ನೀನು ಹೇಳುವ ತಿಳಿ ಮಾತು ಕೌರವನ ಬಳಿಗೆ ಬಂದು ಸೇರಲಿಕ್ಕೆ ಮುಂಚೆ ಸ್ವಲ್ಪ ಎಣ್ಣೆಯಲ್ಲಿ ಉಸಿರಿದ್ದರೆ ಆ ನಾಡಕ್ಕೆ ಸೇರಿಕೊಳ್ಳುತ್ತಿದ್ದೆ. ಅಯ್ಯ, ಆಹೋ ವೀರ ಮಾತೆ, ಮಗನೇ, ನೀರು ಹೋದ ಕಾಲವನ್ನು ನೀರಿಗೆ ಬಿಟ್ಟ ಮಗನನ್ನು ಬಾ ಬಾ ಎಂದು ಹತ್ತು ಮುದ್ದಾಡಿದರೆ ಇದಕ್ಕೆ ನಾನೇನು ಹೇಳಿ ಅಮ್ಮಯ್ಯ. ಮುಖ್ಯವಾಗಿ ಈ ಕಲಿಕರ್ಮ ಪ್ರಾರಬ್ಧವು ಎರವರ ಕೈಯಲ್ಲಿ ಬೆಳೆಯಬೇಕೆಂಬ ಬ್ರಹ್ಮಲಿಖಿತ ಹೊಂದಿರುವುದು
ಹಾಗಾದ್ರೆ ಈಗ ನೀನು ಪಾಂಡವರ ಕಡೆಗೆ ಬಾ, ಛತ್ರಪತಿಯಾಗಬಹುದು ಅಂದರೆ ನಾನೇಕ ಬರಲಿಕ್ಕೆ ಮಾತೆ ನಿನ್ನ ಮಾತು ಕೇಳಿ ನಾನೇ ಹಾಗಾದ್ರೆ ಪಾಂಡವರ ಕಡೆಗೆ ಬಂದರೆ ಹೊರಗೆ ಇಲ್ಲಿಯವರೆಗೆ ನಂಬಿದ ಕೌರವರ ನೀರಿಗೆ ಕರೆದೊಯ್ದು ಹುಚ್ಚಿನ ಭೋಜನ ಸಾಗುತ್ತದೆ ಮಾಡಿದ್ರು. ಹೀಗೆ ತಿಳಿದು ನೋಡ ಅಮ್ಮಯ್ಯ, ಪಾಂಡವರ ಕಡೆಗೆ ಬಾ ಎಂಬ ಶಬ್ದವನ್ನು ಬಿಟ್ಟು ಮತ್ತೇನೆಂದರೆ ಕೇಳಿದರೆ ವಯಸ್ಸಾಗಿರುವ ತಾಯಿ ಬಂದು ಕೇಳಿದರೆ ಒಳ್ಳೆಯದೆನ್ನುವುದು ನ್ಯಾಯವನ್ನು ಮಗನನ್ನ ನದಿಯಲ್ಲಿ ಬಿಟ್ಟು ಬರುವಾಗ ನೆನಪಲ್ಲ ಮಾತು ಕರ್ಕ ಅಮ್ಮಯ್ಯ ಮುಪ್ಪಾದ ತಾಯಿ ಮುಖವನೋಡು ಬರಲು ಒಪ್ಪಿಗೆ ಮುಪ್ಪಾದ ತಾಯಿ ಮುಖವನೋಡು ಬರಲು ಒಪ್ಪಿಗೆ ಮಾತನಾಡು ವಂಶ ಬೆಳೆಸುವ ತಾಯಿಯಂತ ದೇವರಿಲ್ಲ, ತಾಯಿಗಿಂತ ತಾಯಿಗಿಂತ ದೇವರಿಲ್ಲ. ಸುತ್ತು ಕೊಟ್ಟವರಿಗಿಂತ ದೊಡ್ಡವರು ಯಾರು ಇಲ್ಲ ಅನ್ನೋದು ದಾರಿ ಇರುವುದು ಮಾತು. ತಾಯಿಗಿಂತ ಶ್ರೇಷ್ಠರಿಲ್ಲ. ಅಮ್ಮಯ್ಯ ಸುತ್ತು ಬೆಳೆದವರಿಗಿಂತ ದೊಡ್ಡವರು ಯಾರು ಮಾತು. ಮಗನೇ, ಅಮ್ಮಯ್ಯ ಸುತ್ತು ಕೊಟ್ಟವರಿಗಿಂತ ಯಾರಿಲ್ಲದಂತೆ ಹೌದು ಮಾತು. ತಾಯಿಯ ಮುಖವನ್ನು ನನ್ನನ್ನು ಸಣ್ಣನಿದ್ದಾಗ ನದಿಯಲ್ಲಿ ಬಿಟ್ಟು ಬಂದಿಯಲ್ಲ ಮಾತು. ಒಪ್ಪಿಗೆ ನನ್ನ ಬೋಧಿಸಿದ್ದರೆ ಈ ಲೋಕದಲ್ಲಿ ಈ ಹೊತ್ತಿಗೆ ಈ ಕುಲವಿಲ್ಲೊಂದು ಅಪಜಾತಿ ಗುರುಬರುತ್ತಿದ್ದೆ ಅಮ್ಮಯ್ಯ. ಅಮ್ಮಯ್ಯ ತಿಳಿಯದೆ ಆದ ತಪ್ಪಿಗೆ ಈಗ ಬಂದು ಕೇಳಿಕೊಳ್ಳುವುದು ಹೌದೇನು ಮಾತು. ಎಂದ ಮಾತಿಗೆ ಒಡಂಬಟ್ಟು ಬಾ ಕಂಡ. ಮಾತು ಕೇಳಿದರೆ ಆಗುವುದು ನನಗೆ ಆನಂದ. ಆಗೋ ಜನರೇ, ಮಗನೇ, ಮಗನೇ ಬಾ ಎಂದು ಅಪ್ಪಿಕೊಂಡು ಮುತ್ತು ಇಟ್ಟಾಗ್ತದೆ. ಇದಕ್ಕೆ ಒಂದು ಪ್ರಮಾಣದ ಮಾತು ಹೇಳಿದೆ. ಮಾತೃ ವಾಕ್ಯಲ್ಲವನ್ನು ಕಂಡ ಕಣ್ಣಲ್ಲಿ ನೀರು ತಂದಕ್ಕೆ ತಾವೇ ಕೌರವನ ಉಪ್ಪು ತಿಂದಿದ್ದು ಸಂಧಿಗೆ ಕೈಯನ್ನು ಎತ್ತಬೇಕು ಮಾತೆ. ಎತ್ತ ಮಾತೆ ಒತ್ತ ಮಾತೆ ಈ ಭೂಮಾತೆ. ಇದರಲ್ಲಿ ಎತ್ತ ಯಾರು ಕಡಿಮೆ ಯಾರೆಂದು ತಕ್ಕಡಿಯಲ್ಲಿಟ್ಟು ನಾನೇಗ ಕೂಗಲಿ ಅಮ್ಮಯ್ಯ. ಅಮ್ಮಯ್ಯ, ಈಗ ನಾನು ನಿನ್ನ ಮಾತಿಗೆ ಒಪ್ಪಿ ಕೌರಂ ತಪ್ಪು ಇದು ಮಾತ್ರ ಕ್ಷತ್ರಿಯರ ಜನ್ಮವಲ್ಲ. ಹೊರಗೆ ಇದು ಒಲ್ಲದಲ್ಲಿ ನಾನೊಂದು ಗಜ ತೂಕದ ಬಂಗಾರವನ್ನು ದಾನದ
ಪಟ್ಟರ ಬೇಡ ಎನ್ನದ ಆಪ್ತ ಸೇವಕ ಕೌರವಂ ಬಿಟ್ಟು ಪಾಂಡವರ ಕಡೆಗೆ ಏಕ ಬರಬೇಕ ಮಾತೆ ಈ ವಚನವನ್ನು ಬಿಟ್ಟು ನೆಚ್ಚರವಾಗಿ ನಡೆಸಿಕೊಳ್ಳಲು ಅಮ್ಮಯ್ಯ ಸರ್ವತರಾಗಿ ಕೇಳಮ್ಮಯ್ಯ. ಹೌದು ಅಮ್ಮಯ್ಯ, ಈ ಮಾತಿನಲ್ಲಿ ನಿನಗೆ ಅನುಮಾನ ಕಂಡರೆ ಸೂರ್ಯ ಚಂದ್ರ ಜಾಸ್ತಿಯಾಗಿ ಅಡಗ ಮಾತಿನ ಸಾಕ್ಷಿಯಾಗಿ ಈ ಭೂದೇವಿ ಸಾಕ್ಷ್ಯವಾಗಿ ನಡೆಸಿಕೊಳ್ಳಲು ಪಾಂಡವರ ಕಡೆಗೆ ಬಾಯಿ ಎಂಬ ಶಬ್ದವನ್ನು ಬಿಟ್ಟು ಮಾತಾಡುತ್ತಾರೆ. ನಂಬಿ ಬಂದ ತಾಯಿ ಮಾತು ತಪ್ಪಬಾರದು, ಮಾತು ಮಾತು ತಪ್ಪಬಾರದೊಳಗೆ ನಿನ್ನ ದೇವಸಮುದ್ರ ವೀರೇಶಪ್ಪ ಇವರು ಟಮಟ ಮುನ್ನೂರಿಗೆ 101 ರೂಪಾಯಿಯನ್ನು ಒಬ್ಬಾಂತರ ಕಾಯಿ ಮಾಡುತ್ತಾರೆ. ಅಮ್ಮ ಇಲ್ಲಿ ನೋಡು, ಕ್ಯಾಮರಾ ನೋಡು. ಓಕೆ ಅಮ್ಮ, ಓಕೆ ಓಕೆ ಓಕೆ. ಸೌತರ ರೈಟ್. ಮತ್ತೊಂದು ಪ್ರಮಾಣದ ವಿಚಾರದಲ್ಲಿ ಹೌದೇನ ಮಾತು. ಯುದ್ಧ ಮಾಡುವ ಸಮಯದಲ್ಲಿ ದೊಡ್ಡ ಬಾಣ ತೊಡಬೇಡವೆಂದು ಪಾದ ಮೈ ಶಕ್ತಿಗಂತ ಮೊದಲೇ ಬಡದಾಡಬಡಲ್ಲ. ನನ್ನಂತ ಯುದ್ಧ ಮಾಡುವ ಕಾಲಕ್ಕೆ ಧರ್ಮ ಭೀಮ ನನ್ನ ಸಾಧ್ಯವೆಂಬ ನಾಗರನ್ನು ಮಾತ್ರ ನನ್ನ ಕೈಯಾರು ಬಲ್ಲವಿಲ್ಲ. ಮತ್ತೆ ಇನ್ನಾರನ್ನು ಈ ಪರಿಸರದಿಂದಲೂ ಅರ್ಜುನ ಪ್ರಾಣಮುಖವಾದರೂ ಹಾಗಬಹುದು. ಆ ಅರ್ಜುನಲ್ಲಿ ಈ ಪರಿಸರನ ಪ್ರಾಣಮುಖ ಅಯ್ಯ ಮಗನೇ, ನಿನಗೆ ಮಾತ್ರ 5 ಮಂದಿ ಮಕ್ಕಳು ಉಳಿಯುವಂತರ ಮತ್ತೊಂದು ಪ್ರಮಾಣ ಮಾಡುತ್ತಿರುವುದಿಲ್ಲ ಅಮ್ಮಯ್ಯ. ಅದೇನು ಹೇಳಬೇಕು, ನಿನ್ನ ಮೇಘವನ್ನು ಕರವನ್ನಿಟ್ಟು ನಿನ್ನ ಪಾದವನ್ನು ಮುಟ್ಟಿ ವಚನ ಕೊಡುವನು. ಮಗನೇ ಅಮ್ಮಯ್ಯ
ಮಾತು ಆಗುವುದು ಆಗದ ಮಾತೇ ಕೊಟ್ಟ ಮಾತಿನಂತೆ ಇಟ್ಟ ಭಾಷೆಯಂತೆ ದೊಡ್ಡ ಸಾಕ್ಷಿಯಾಗಿ ಹಡದ ಮಾತಿಯ ಸಾಕ್ಷಿಯಾಗಿ ದೊಡ್ಡ ಬಾಣವನ್ನು ಇನ್ನೊಂದು ತರುವುದು ಈಗ ನನ್ನ ಮನಸ್ಸಿಗೆ ದೋಷವಾಯಿತು ಅಣ್ಣಯ್ಯ ನನ್ನ ಮನಸ್ಸಿಗೆ ದೋಷವಾದ ಮಾತು ಸತ್ಯದ ಮಾತು ನಂಬಿ ಬಂದ ಪ್ರೇಮದ ಕಾರ್ಯ ಹೌದೇನು ಮಾತು ಮರೆತೆನು ನನ್ನ ಮನದ ವ್ಯಕ್ತಿಯ ಪಡೆದು ನಾನು ಇಂದಿಗಿದೆಯ ಕಂದ ಸಮರ ಮಾಡುವ ಸಮಯದಲ್ಲಿ ದೊಡ್ಡ ಬಾಣ ತೊಡಬೇಡ ಕಂದ ಆಗುವುದು ಇನ್ನು ಇಷ್ಟಂತಾದ ಮಾತು ನಾನು ಹೋಗಿ ಬರಬೇಕೆ ಸಂತೋಷದಿಂದ ದೇವ ಸಮುದ್ರದ ಕರೇಗೌಡರು ಗಾಂಧಿನಪ್ಪ ಇವರು ಕನ್ನಡ ಪಾತ್ರ ಮಾಡದಂತೆ ಒಂದು ಕೈಗಡಿಗಾರ ಟೈಟಾನ್ ಕೈಗಡಿಗಾರವನ್ನು ಮಹಾನಗರ ಕಾರ್ಯ ಮಾಡಿರ್ತಾರೆ ಗೌರವ ಭಾನುಮತಿ ಅಯ್ಯೋ ಮಾಧವ ಕೇಶವ ಶ್ರೀಕೃಷ್ಣ ನಡೆದ ಮಾತು ಎಂದು ಬಂದಾಗ ಮಾತ್ರ ಅಯ್ಯೋ ಕೇಶವಚನವನ್ನು ನಡೆಸಿಕೊಂಡು ಆಗುವಂತೆಯೇ ಜಾಗವಂತಿಕೆ ದೊಡ್ಡ ಬಾಂಧವನ್ನು ಮತ್ತೊಮ್ಮೆ ತರವಾಗುವಂತೆಯೇ ಜಾಗವಂತ ಪೂಜೆ ಕಟ್ಟೆ ಈ ಹೊತ್ತಿನ ಯಜ್ಞದಲ್ಲಿ ಯಾವತ್ತು ವೈದ್ಯಗಳನ್ನು ಗಚ್ಚರಿಗೆ ಕೌರವರ ಈ ಕಲಿಕರ ನಿಜಾತಿಗೂ ನಾಗವಾಯಿತು ಈಗ ಮಾತ್ರ ಶ್ರೀಕೃಷ್ಣನ ತಂತು ನಾನು ಮಾಡಬೇಕು ಹಾಗೇ ಕಪಟ ನಾಟಕನಾದ ಶ್ರೀಕೃಷ್ಣ ಹೋಯಿತು ಎನ್ನ ಮುಚ್ಚಿ ರಾಜ್ಯವಾಗಿ ಹೋಯಿತು ಎನ್ನ ಕೌರಮ್ಮ ರಾಜನಿಗೆ ಕಾರಣವಾಯಿತು ಧೈರ್ಯದ ಸರ್ವಸಾಧನೆಯಂತೆ ಅದು ಅಯ್ಯ ಅಮ್ಮಯ್ಯ ನನ್ನ ಮಗನ ಕೊಟ್ಟ ವಚನ ತಪ್ಪುವುದಿಲ್ಲ ಹೊಳೆಯ ಬಳಿ ಸಾಧ್ಯ ಕೌರವರು ಬಾಣವು ಬಾಯ್ಕಮ ದೊಡ್ಡವನ್ನು ದೇವತನಾದ ಸಾಧ್ಯ ನಿಮ್ಮ ಗೌರವ ಭಾನುಮತಿ ಹೊಟ್ಟೆಯ
ಭೂಪತಿ ಹಾ ಯುದ್ಧಕ್ಕೆ ರಥವನ್ನು ಸಿದ್ಧಗೊಳಿಸಲು ಸಾಧ್ಯ ನಮೋ ನಮೋ ಪ್ರಾಣಕಾಂತ. ಅಹೋ ಸುಂದರ, ನೀನು ಹೋಗುವ ಪಯಣವೆಲ್ಲಿಗೆ? ಸತ್ಯಯಾದ ನಿನ್ನೆ ಮುಂದೆ ತಿಳಿಸಿದ್ದೇನೆ ಕಾಂತ. ಸತಿಯಳ ಮುಂದೆ ತಿಳಿದು ಹೋದರೆ ಕಾರ್ಯ ಜಯವಾಗಲಾರದೆಂದು ಗುರು ಹಿರಿಯರು ತಿಳಿದಿರುವರು ಕಾಂತೆ. ಪ್ರಾಣೇಶ್ವರ ಪ್ರಾಣೇಶ್ವರೇ ಹೇಳುವೆನು ಕೇಳು. ಚೆನ್ನಾಗಿ ಭೂಲೋಕದ ಮಹಾವೀರ, ಭಾರತದ ದುರವೀರ, ಸುಂದರ ಪ್ರಿಯಕರ, ತಿಳಿಸೋ ಪ್ರಾಣದ ವಿವರ. ಯಾರನ್ನು ನಿನ್ನಯ ಕಂಡ, ತಿಳಿಸು ನಿನ್ನಗೆ ಪ್ರಿಯಕಾಂತ. ಯಾರನ್ನು ನಿನ್ನಯ ಕಂಡ, ತಿಳಿಸು ನಿನ್ನಗೆ ಪ್ರಿಯಕಾಂತ. ನಿನ್ನಯಂ ಪ್ರಿಯರಾಣಿಯ ಸಂಶಯ ಪರಿಹರಿಸಯ, ಚೆನ್ನಯ ಬಾಳಿನ ಅಹೋ ಕಾಂತ, ಹೇ ಕಾಂತೆ ಕರದಲ್ಲಿ ಗದಿಯನ್ನು ಹಿಡಿದು ಇಷ್ಟೊಂದು ರೋಷ ಮೊದಲಾಗಿ ನೀನು ಹೋಗುವ ಪಯಣವೆಲ್ಲಿಗೆಂದು ತಿಳಿಸು ಕಾಂತ. ಅದು ಹೇ ಕಾಂತೆ ಒಂದು ದರವನ್ನು ಬಿಡಿದುಕೊ. ಹೇ ಕಾಂತೆ ಗಂಡು ದರವನ್ನು ಹಿಡಿದುಕೊಂಡು ನಾನು ಹೋಗುವ ಪಯಣದ ಗೋಷ್ಠಿ ನಿನಗೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿನ್ನ ಅರಮಂದಿರಕ್ಕೆ ತೆರಳು. ನಾಡಿ ಒಯ್ಯಾರೆ ಅಹೋ ಕಾಂತ, ಕಾಂತೆ ಅರಮಂದಿರಕ್ಕೆ ತೆರಳು ಎಂದು ಹೇಳಿದೀಯಾ? ಹೇಳಿದನಲ್ಲ ಕಾಂತೆ ನಾನು ನಿನ್ನ ಅರ್ಧದೇಹಕ್ಕೆ ಬಾಧ್ಯಳಲ್ಲವೇ? ಬಾಗಿಲಕ್ಕೆ ಸುಮ್ಮನೆ ಹೋಗಿ ಅಂತ ಹೇಳಿದ್ರು ಕಾಂತೆ. ಪ್ರಾಣೇಶ್ವರ ಸಿದ್ದೇಶ್ವರ ದೇವರೇ, ಕೈ ಹಿಡಿದ ಸಹಧರ್ಮಿಣಿ, ಸುಖದುಃಖದ ಮಾಯೆ. ಕೈ ಹಿಡಿದ ಸಹಧರ್ಮಿಣಿ, ಸುಖದುಃಖದ ಮಾಯೆ. ಚಾರಲು ನಿನ್ನ ಬಂಧವು, ನೆರಳಿಗೆ ನಿನ್ನ ಬಂಧವು, ಕೆಂದು ಎನಗೆ
ಪ್ರಾಣೇಶ್ವರ, ಅಯ್ಯೇ ಪ್ರಾಣೇಶ್ವರಿ, ನಾನಿನ್ನ ಅರ್ಧ ದೇಹಕ್ಕೆ ಬಾಧ್ಯರಲ್ಲವೇ? ಭಾಗ್ಯದ ಕಾಂತಿ, ನಿನ್ನ ಕಷ್ಟ ಸುಖದಲ್ಲಿ ನಾನು ಸುಖವಾಗಿ ಅಲ್ಲವೇ? ಇಲ್ಲ ಅಂದವರು ಯಾರು ಕಾಂತಿ? ಹಾಗಿದ್ದ ಮೇಲೆ ನಿನ್ನ ಪ್ರತಿಯೊಂದು ವಿಚಾರವನ್ನು ಎನ್ನ ಮುಂದೆ ಹೇಳುವುದು ನಿನ್ನ ಧರ್ಮವಾಗಿದೆ. ಅಹೋ ಪ್ರಿಯ, ಅಯ್ಯೇ ಪ್ರಿಯೆ, ಇಷ್ಟು ಕೋಪಾತುರದಿಂದ ಎಲ್ಲಿಗೆ ಹೋಗುತ್ತಿದೆ ಎಂಬ ವಿಚಾರವನ್ನು ಸವಿಸ್ತಾರವಾಗಿ ಎನ್ನ ಮುಂದೆ ಹೇಳಿದ್ನಲ್ಲ, ಆಯೇ ಮತ್ ಕಾಂತಿ, ಆಯೇ ಮತ್ ಕಾಂತಿ, ನಾನು 10 ವರ್ಷದಿಂದ ಹೋಗುವ ಕಾಲಕ್ಕೆ ಈಗ ಹೇಳಿ ಮತ್ ಹೋಗುವ ಅಹೋ ಪ್ರಾಣೇಶ್ವರ, ಎಂತಹ ಮಾತನ್ನು ಹೇಳಿದೆ ನೀನು? ಪಾಂಡವರ ಮೇಲೆ ನಿನಗೆ ಏನಕ್ಕೆ ಇಷ್ಟೊಂದು ವೈರತ್ವ? ಏತಕ್ಕೆ? ಅಹೋ ಕಾಂತ, ಪಾಂಡವರು ಎಂತೆಂತಹ ಕಷ್ಟದಲ್ಲಿ ನಮಗೆ ಸಹಾಯ ಮಾಡುವರೆಂಬ ವಿಚಾರವನ್ನು ಮರೆತು ಬಿಟ್ಟಿರುವೆ ಏನು? ನಿಂತಿರುವೆಯಾ? ಮರೆತಿರುವೆ ಎಂದರೆ ನಿನಗೆ ಮನುಷ್ಯತ್ವವೇ ಇಲ್ಲವೆಂದರ್ಥ. ಕಾಂತ, ಸಮಾಧಾನವಾಗು. ಪ್ರಾಣೇಶ್ವರ, ಹೇಳುವೆನು ಕೇಳು. ಅಹೋ ಕಾಂತ, ಹಾಗಾದರೆ ಸತ್ಯದ ಮಾತಿಗೆ ಬೆಲೆ ಇಲ್ಲವೇ? ಸತಿಯರ ಮಾತಿಗೆ ಬೆಲೆ ಕೊಟ್ಟರೆ ಮಾತ್ರ ನೀನು ಹೋಗುವ ಕಾಲದಲ್ಲಿ ಜಯವಾಗುವುದು. ಹಾಗಾದರೆ ಹೇಳುವೆನು ಕೇಳು. ಪ್ರಿಯಕಾಂತ ಗುಣವಂತ, ಪ್ರಿಯಕಾಂತ ಗುಣವಂತ, ಪಾಂಡವರು ಹೇಗೆ ನಿನವಂತ, ತಿಳಿದಿಂದಲ ಕೆಲವು ಕಾಂತ. ಪ್ರಿಯಕಾಂತ ಗುಣವಂತ, ಪಾಂಡವರು ಹೇಗೆ ನಿನವಂತ, ತಿಳಿದಿಂದಲ ಕೆಲವು ಕಾಂತ. ವಿಚಾರವು ಹೇಳಲೇ? ಕಾಂತ, ಮೂರು ಲೋಕದ ವೀರಪಾದನು, ಮೂರು ಲೋಕದ ವೀರಪಾದನು, ಮಾತು ಪದವರು ಕಳೆದಂತವನು. ಕಾಂತ, ಅರ್ಥವಾಯಿತೆ? ಕಾಂತ, ಬಳ್ಳಿ ಬಳ್ಳಿ ಅನ್ನವ ಕೊಂಡು ಜೀವನು, ಅನ್ನವ ಕೊಂಡು ಜೀವನು, ಒಂದೇ ಎಳೆಗೆ ಒಂದು ನಿಮ್ಮನು, ಸತ್ಯವಾದನು. ಇಷ್ಟೊಂದು ಹೇಳಬೇಡ. ನನ್ನಲ್ಲಿ ಶೌರ್ಯ ಧೈರ್ಯ ಇರುವುದು ಕಾಂತಿ, ಆದಕ್ಕೋಸ್ಕರ ಇಷ್ಟೊಂದು ಎಗರಾಡ್ತಿರುವುದು ಕಾಂತಿ. ಅವರು ಐವರಿರುವ ರೂಢಿರುವೆ. ಆ 5 ಪಾಂಡವರು ನನ್ನ ಮುಂಗೈಯನ್ನು ಕೂಡ ಇಷ್ಟೊಂದು ಹಠವಲ್ಲ. ನಾನು ಆಟಪಟ್ಟು ಯುದ್ಧವನ್ನು ಗೆದ್ದೇ ಬರ್ತೇನೆ ಕಾಂತಿ. ಸತಿಯರ ಮಾತಲು
ತಾಯಿ ಗಿಲಿ 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 ಬಡಿ ಬಡದ ಅಹೋ ಪ್ರಾಣೇಶ್ವರ, ಹಾಗೆ ಪ್ರಾಣೇಶ್ವರಿ ಪಾಂಡವರ ಪಂಥವನ್ನು ತೊಟ್ಟು ಹೋಗುವುದೆಂದು ಹೇಳಿದೆಯಲ್ಲ, ಹೇಳ್ತಾನೆ ಕಾಂತಿ. 3 ಲೋಕದಲ್ಲಿ ವೀರನೆನಿಸಿಕೊಂಡ ಆ ಪಾತನು ಪಾಶುಪತಾಸ್ತ್ರವನ್ನು ವರವಾಗಿ ಪಡೆದವನು. ಆ ಪಾಶುಪತಾಸ್ತ್ರ ಪಡೆದ ಅರ್ಥನು ನಾನು ಏನ್ ಮಾಡುವುದು ಕಾಂತಿ? ಪಾಂಡವರಲ್ಲಿ ಒಬ್ಬ ನೆನೆಸಿಕೊಂಡ ಭೀಮನು ಬಂಡಿ ಬಂಡಿ ಅನ್ನವನ್ನುಂಡು ಬಂಡಿ ಅನ್ನವನ್ನುಂಡು ಕೊಲ್ಲುವನು. ನಾನೇನು ಮಾಡಲಾರದು ಕಾಂತಿ. ಕಾಂತ, ಕಾಂತಿ ಸುಮ್ಮನೆ ಅವರ ಪಂಥವನ್ನು ಬಿಟ್ಟು ಬಿಡು, ಅವರ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು. ಕಾಂತ, ಕಾಂತಿ ಅವರ ಅರ್ಧ ರಾಜ್ಯವನ್ನು ಇಟ್ಟುಕೊಂಡು ನಮಗೆ ಆಗುವುದಾದರೂ ಏನಿದೆ? ಸುಮ್ಮನೆ ಹಠ ಮಾಡದೆ ಅವರ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು. ಕಾಂತ ಗುಣವಂತ. ಹಾಗೆ ಭಾನುಮತಿ ಅಹೋ ಪ್ರಿಯ, ಕರ್ನಾಟಕದ ಮೆಚ್ಚುವಂತೆ ನಾಟ್ಯವನ್ನು ಮಾಡಿ ಹೋಗಿನ ನಾಚುವಂತೆ ಗಾಯನವನ್ನಾಡಿ ವೈರಾಟದಲ್ಲಿ ನಾನೇ ಮುಂದುವರಿಯುವಂತವರಿಗೆ ಲೋಕವನ್ನು ತೋರಿಸಿ ನನ್ನಂತ ವೈರಾಟದಲ್ಲಿ ಏನು ಅರಿಯದ ನನ್ನಂತ ಬಾಲಕರಿಗೆ ವೈರಾಟದ ಉತ್ತನ್ನೇರಿಸಿದ ಆ ಏ ಬ್ಲಾಕ್ ಪಾಂಡವರ ಪಂಥವನ್ನು ಕೊಟ್ಟು ಹೋದಾಗ ನಾನು ಎದುರಿಲ್ಲ. ನಾನು ಹೋಗಿ ಯುದ್ಧವನ್ನು ಮಾಡಿ ಬರುತ್ತೇನೆ ಕಾಂತೆ. ಮದಿಯ ಶ್ರೇಯಸ್ಸನ್ನು ಬಯಸುವುದು ಸತಿಯಾದ ನನ್ನ ಧರ್ಮವಾದರೂ ಕೂಡ ಇಂಥ ಕಾರ್ಯಕ್ಕೆ ನಾನು ಸಮ್ಮತಿಯನ್ನು ನೀಡುವುದಿಲ್ಲ. ನೀನು ನೀಡಿದ್ದೆ ಎಂದು ನನಗೆ ಸಂಪೂರ್ಣ ನಂಬಿಕೆ ಇರುವುದು ಕಾಂತೆ. ಯಾಕಂದ್ರೆ ನಿನಗೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇರುವುದು ಕಾಂತೆ. ತಾತ, ನಿನ್ನ ಮೇಲೆ ನಂಬಿಕೆ ಇದ್ದರೂ ಕೂಡ ಆ ಪಾಂಡವರು ಎಂತಹ ಕಷ್ಟದ ಸಮಯದಲ್ಲಿ ನಮಗೆ ಸಹಾಯವನ್ನು ಮಾಡಿದವರು. ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಲು ನಾನು ಎಂದಿಗೂ ಸಮ್ಮತಿಯನ್ನು ನೀಡುವುದಿಲ್ಲ. ಆ ಮಾತನ್ನು ಬಿಟ್ಟು ಬೇರೆ ಏನಾಗುತ್ತಾರೆ ಹೇಳಕಂತೆ ನಾನು ಕೇಳುತ್ತೇನೆ. ಹಾಗಾದ್ರೆ ಹೇಳನ್ನು ಕೇಳು. ಆಯೇ ಮತ್ ಕತೆ ಕಾಣಿವೆ ಅಹೋ ಪ್ರಾಣೇಶ್ವರ, ಅವಸರದಿಂದ ಹೋಗುವ ಕಾಲಕ್ಕೆ ನೀನು ನಿರ್ಧರಿಸಲು ಒಂದು ನುಡಿದ ನುಡಿಯ ಕೇಳಿ. ಆಯೇ ಮತ್ ಪ್ರಾಂತವಲ್ಲವೇ ಪ್ರಾಣೇಶ್ವರ, ಸಲ್ಲದ ನುಡಿಯ ನಾಟಕ ಮಾಡಿವೆ. ಹಾ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಂದು ಹೇಳಿಯಲ್ಲ, ಅರ್ಧ ರಾಜ್ಯ ಬೇಕೆ ಸೂಜಿ ಗಂಟಿದಷ್ಟು ಮಣ್ಣನ್ನು ಸಹ ಕೊಡುತ್ತಿಲ್ಲ. ಅವರಿಗೆ ಬೇಕಾದರೆ ಯುದ್ಧದ ಮುಖಾಂತರ ಗೆದ್ದುಕೊಳ್ಳಬೇಕಂತೆ. ಕೇಳುವುದಿಲ್ಲವೇ? ನನ್ನ ಮಾತು ಕೇಳುವುದಿಲ್ಲವೇ? ನಿನ್ನ ಮಾತು ಕೇಳುವುದಿಲ್ಲ ಕಂತೆ. ಹಾಗಾದ್ರೆ ಹೇಳು.
ಅಹೋ ಕಾಂತ, ಅದೇ ಕಾಂತೆ ಅರ್ಥವಾಯಿತೆ? ಅರ್ಥವಾಗಲಿಲ್ಲ ಕಾಂತೆ. ಇವತ್ತು ಅರ್ಥವಾಗುವುದಿಲ್ಲ. ನನಗೆ ಅರ್ಥವಾಗುವುದಿಲ್ಲ ಕಾಂತೆ. ಪ್ರಾಣೇಶ್ವರ, ಪ್ರಾಣೇಶ್ವರೇ, ಒಂದು ಮುಖ್ಯವಾದ ವಿಚಾರವನ್ನು ಹೇಳಿದರು ಬಾಯಿ. ನಾನು ಹೇಳು ಕಾಂತೆ. ನಿನ್ನ ಪಂಥವನ್ನು ಬಿಡುವುದಿಲ್ಲವೆಂದು ಹೇಳಿದೆಯಲ್ಲ ಬಿಡುವುದಿಲ್ಲವೆಂದು ಹೇಳಿದನಲ್ಲ ಕಾಂತೆ. ಕಾಂತ, ಕಾಂತೆ, ನಲ್ಲ ಪ್ರಾಣೇಶ್ವರ, ಪ್ರಾಣೇಶ್ವರೇ, ಹೇಳಲೆ ನನ್ನನ್ನೇ ಚೆನ್ನಾಗಿ ಹೇಳು ಕಾಂತೆ. ಹಿಂದೊಮ್ಮೆ ಪಿಚಂಡಿಯನ್ನು ಕಟ್ಟಿದ ವೇಳೆಯಲ್ಲಿ ಧರ್ಮರಾಜನೊಂದು ಆ ತೆರೆಯನ್ನು ಬಿಡಿಸಲಿಲ್ಲವೇ? ತೆರೆಯನ್ನು ಬಿಡಿಸುವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೌರುಷ? ಆ ಕಪಟ ಕೃಷ್ಣನ ಕುತಂತ್ರವು ಕಾಂತೆ ಅದು. ಕಾಂತ, ಕಾಂತೆ, ಅಂತಹ ಕಷ್ಟದ ಸಮಯದಲ್ಲಿ ಬಂದು ಪಿಚಂಡಿಯನ್ನು ಬಿಡಿಸಿ ನಮಗೆ ಸಹಾಯ ಮಾಡಿದವರಿಗೆ ನೀನು ಅಪಕಾರ ಮಾಡಬೇಡ ಪ್ರಾಣೇಶ್ವರ ಎಂದು ಈಶ್ವರ. ನೀನು ತಿಳಿದುಕೊಂಡಿರುವಷ್ಟು ಒಳ್ಳೆಯವನಂತೂ ಅಲ್ಲ ಕಾಂತೆ ನಾನು. ಆ ಕಷ್ಟ ಪಾಂಡವರನ್ನು ಕೊಲ್ಲುವವರೆಗೂ ಒಳ್ಳೆ ನಾನು ನಿತ್ಯ ಮಾಡುವುದಿಲ್ಲ ಕಾಂತೆ. ಎಲೈ ಮೂರ್ಖರೇ, ಬುದ್ಧಿ ಇಲ್ಲದವನಿಗೆ ತಿಂಡಿ ತಿಂಡಿ ಹೇಳಿದಂತೆ ಹುತ್ತದ ಹಿಂದಿನ ಸಂಗತಿಯನ್ನೇ ಮಾಡಿದೆಯಾ? ಹಾ ಏ ಸುಂದರೇ, ಸುಂದರ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿನ್ನ ಹರಮಂದಿರಕ್ಕೆ ತೆರಳಿದರೆ ಇಲ್ಲವಾದರೆ ಗಂಡ ಹೋಗುವುದಿಲ್ಲ. ನಾನೇ ಯುದ್ಧಕ್ಕೆ ಹೋಗುತ್ತೇನೆ ಕಾಂತೆ. ನಿನ್ನನ್ನು ಕರೆದುಕೊಂಡೇ ಅರಮನೆಗೆ ಹೋಗುವೆನು. ನಾನು ಮಾತ್ರ ಬರುವುದಿಲ್ಲ ಕಾಂತೆ, ಯುದ್ಧ ಮಾಡುವುದಿಲ್ಲ ಕಾಂತೆ. ಹಾಗಾದರೆ ಹೇಳಲು ಕೇಳು. ಪ್ರಾಣಕಾಂತ ತೆಗೆದು ಬಂದ ನನ್ನ ಒಡಲೇ ಮಂದ, ನಿನ್ನ ಬಂದ ಕೆಡುವೆ ಅಶ್ವತ್ಥಾಮ ಭೀಮ ಅರ್ಜುನ ಧರ್ಮದ ಎಲ್ಲರಿಗೂ ಅಶ್ವತ್ಥಾಮ ಭೀಮ ಅರ್ಜುನ. ಪ್ರಾಣೇಶ್ವರ, ಪಾಂಡವರ ಪಂಥವನ್ನು ತೊಟ್ಟು ಹೋದ ಸಮಯದಲ್ಲಿ ನಿನ್ನದೇನಾದರೂ ಅಪಗೇಡವಾದರೆ ನನ್ನ ಗತಿ. ನಾನು ಯುದ್ಧದಲ್ಲಿ ಗೆದ್ದು ಬರುತ್ತೇನೆ ಕಾಂತೆ. ನಿನ್ನ ಬುದ್ಧಿ ಏಕಾಗುತ್ತೆ. ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ನಮ್ಮ ಜೀವನವೇ ಹಾಳಾಗಿ ಹೋಗುವುದು. ಕಾಂತ, ಸರಿಯಾದ ಮಾತಂತ ಕೇಳು. ಪಾಂಡವರ ಪಂಥವನ್ನು ಬಿಟ್ಟು ಬಿಡಿ ಅಂತ ಧರ್ಮದಲ್ಲಿ ಬೇಡಿಕೊಳ್ಳಲು ರಾಜ ರವಿಕೋಟಿ ಕಟ್ಟುವ ರೈತ ವಜ್ರ ಸರಿದ ಭೂಮನಿಗೆ ಏನು ಮಾತನಾಡಿದೆ? ಈ ತಪ್ಪಿ ಮಾತನಾಡುವ ಮೂರ್ಖರೇ. ಸಾಡುವಂತೆ ಕಟ್ಟುವ ರೈತ ವಜ್ರ ಸರಿದ ಭೂಮನಿಗೆ ಬೀಜ ಹೇಳಬಹುದೇ? ಮೂರ್ಖನಿಗೆ ಸದುಪಾಯ ಹೇಳಿದಂತೆ ಎನ್ನು ಮುಂದೆ ಹೇಳಲು ಬಂದರೆ ನಾನೆಂದಿಗೂ ಕೇಳುವುದಿಲ್ಲ. ನಾಳೆ ಹೃದಯೇಶ್ವರ, ಎಷ್ಟು ಮಾತ್ರಕ್ಕೂ ಎಂದು ಮಾತನ್ನು ಕೇಳುವುದಿಲ್ಲವೇ?
ಕೇಳುವುದಿಲ್ಲವೆಂದು ನಿನಗೆ ತಿಳಿದಿರಬೇಕಲ್ಲ ಕಾಂತಿ. ಕಾಂತ, ಕಾಂತಿ, ಪತಿಯ ಶ್ರೇಯಸ್ಸನ್ನು ಬಯಸುವುದು ಸತಿಯಾದ ನನ್ನ ಧರ್ಮವಾದ ಕಾರಣ ಪಾಂಡವ ಪಂಥವನ್ನು ತೊಟ್ಟು ಹೋಗಲು ನಿನ್ನನ್ನು ಕಳಿಸಲು ನನಗೆ ಮನಸ್ಸಿಲ್ಲದೆ ಹೋದರೂ ನಿನಗೆ ಜಯಗಾರತೆಯನ್ನು ಮಾಡಲು ನನಗೆ ನಂಬಿಕೆ ಇರುವುದು ಕಾಂತಿ. ನನ್ನ ಅರ್ಧಾಂಗಿನಿ ನನ್ನನ್ನು ಯುದ್ಧಕ್ಕೆ ಕಳಿಸುತ್ತಾಳೆ ಎಂದು ನನಗೆ ಗೊತ್ತಿರುವುದು ಕಾಂತಿ. ಕ್ಷೇಮವಾಗಲಿ ಕಾಂತ ನಿನಗೆ ಹೋಗು ಸಮರಕ್ಕೆ ಬೇಗನೆ, ಹೋಗು ಸಮರಕ್ಕೆ ಬೇಗನೆ. ಅಶ್ವತ್ಥಾಮ, ಅಶ್ವತ್ಥಾಮ ಕರ್ಕೊಂಬರಪ್ಪ. ಅಶ್ವತ್ಥಾಮ, ಅಶ್ವತ್ಥಾಮ, ಕೃಷ್ಣ, ಧರ್ಮಜ. ಅಹೋ ಕಾಂತ, ಎತ್ತು ಬಾ. ನೀನು ಹೋದ ಕಾಲ ಜಯವಾಗಲೆಂದು ಜಯಜಾರತಿಯನ್ನು ಮಾಡಿದರು. ಜಾಗೃತಿಯಿಂದ ಹೋಗಿ ಬಾ ಜಾಣ, ನೀನೇ ನನ್ನ ಪ್ರಾಣ. ಹೌದಮ್ಮ? ಗಂಡ ಇರ್ತೀವೋ